ಎಲ್ಲರಿಗೂ ನಮಸ್ಕಾರ. ರೇಖಾ ಕುಮಾರ್ ಕ್ರಿಯೇಟಿವ್ ಹಬ್ಗೆ ಸ್ವಾಗತ. ಇವತ್ತು ನಾನು ಮುದ್ದೆ ಯಾರಿಗೆಲ್ಲ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಿದೆ, ಗಂಟಾಗ್ತಿದೆ ಮತ್ತು ಮುದ್ದೆ ಬೆಂದಿರಲ್ಲ ಅಂಥವ್ರಿಗೆ ಈ ವಿಡಿಯೋ ಮಾಡ್ತಿರೋದು. ನಾನು ಮಾಡಿದಷ್ಟೇ ಸುಲಭವಾಗಿ ಮುದ್ದೆ ಮಾಡ್ಬೋದು. ಬನ್ನಿ ಹೇಗೆ ಅಂತ ನೋಡೋಣ. ಇಲ್ಲಿ ನಾನು 1 ಕಪ್ಪು ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಇದು 1/4 ಕಪ್ಪು ನೀರು ತೊಗೊಂಡಿರೋದು. ಇದು ನಾನು ಮುದ್ದೆ ಮಾಡ್ತಿರೋದು ಕುಕ್ಕರ್ನಲ್ಲಿ ಮಾಡೋದ್ರಿಂದ 1 ಗಂಟಾಗಲ್ಲ ಮತ್ತು ಬೆಂದಿರಲ್ಲ ಅಂತ ಏನಾಗಲ್ಲ. ಚೆನ್ನಾಗಿ ಬೆಂದಿರುತ್ತೆ, ಬೆಣ್ಣೆ ಥರ ಮುದ್ದೆ ಆಗುತ್ತೆ. ನೋಡಿ ಇಲ್ಲಿ ನಾನು 1/4 ಲೋಟ ನೀರು ಹಾಕ್ತಿದ್ದೀನಿ. ಚೆನ್ನಾಗಿ ಕುದಿಬೇಕು. ನೀರು ಕುದಿ ಬಂದಮೇಲೆ ಸ್ವಲ್ಪ ನೋಡಿ ಈ ಥರ ಕುದಿಬೇಕು. ನೀವು ಮೊದಲೇ ಹಸಿಟ್ಟು ಹಾಕ್ಬಿಟ್ರೆ ಮುದ್ದೆ ಬೆಂದಿರಲ್ಲ. ಈಗ ಕುದ್ಮೇಲೆ 1 ಲೋಟ ಏನು ಅಳತೆನಲ್ಲಿ ಹಸಿಟ್ಟು ತೊಗೊಂಡಿದ್ರಿ ಅದನ್ನು ಹಾಕ್ತಿರೋದು. ನೋಡಿ ಚೆನ್ನಾಗಿ 2-3 ಸಲ ಕುದಿ ಬರಬೇಕು. ಈ ಥರ ಇಟ್ಟು ಮೇಲೆ ಈ ಥರ ನೀರು ಬರಬೇಕು. ಚೆನ್ನಾಗಿ ಕುದಿಬೇಕು. ಈ ಥರ ಕುದಿಸಿ ನೋಡಿ. ಈ ಥರ ತುಂಬ ಸುಲಭವಾಗಿ ಹೇಳ್ತಿದ್ದೀನಿ. ಮುದ್ದೆ ಈ ಥರ ಮಾಡೋದ್ರಿಂದ ಬೆಣ್ಣೆ ಥರ ಇರುತ್ತೆ. ಆ ಕುದಿ ಬಂದಮೇಲೆ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಬರೆಸಿ. ಮತ್ತು ನೋಡಿ 2 ವಿಷಲ್ ಆಗಿದೆ. ಹಿಟ್ಟು ಚೆನ್ನಾಗಿ ಬೆಂದಿದೆ, ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ. ನೋಡಿ ತುಂಬ ಸಿಂಪಲ್ಲಾಗಿ ಮುದ್ದೆ ಮಾಡ್ಕೋಬೋದು. ಕುಕ್ಕರ್ನಲ್ಲಿ ಅನ್ನ ಹೇಗೆ ಮಾಡ್ತಿರೋ ಅದೇ ಥರ ಮುದ್ದೆನೂ ಮಾಡ್ಕೋಬೋದು. 1 ಗಂಟೆ ಬರಲ್ಲ. ನೋಡಿ ಈಗ ಅದನ್ನು ಚೆನ್ನಾಗಿ ಒಳಗಡೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಇದು ಈ ಥರ ತೊಗೊಂಡಿರೋದು. ನೀವು ಮುದ್ದೆ ಕೋಲ್ನಲ್ಲಾದರೂ ತೊಗೋಬೋದು, ಇಲ್ಲ ಯಾವುದಾದ್ರೂ ಮುದ್ದೆ ಕೋಲಲ್ಲಿ ಯೂಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲೇ ನಾವು 1 ಗಂಟಿಲ್ದಂಗೆ ಮಾಡ್ಕೋಬೇಕು. ಗಂಟಿರೋದೆಲ್ಲ ಇಲ್ಲೇ ಇದಾಗೋಗುತ್ತೆ. ನೋಡಿ ಮುದ್ದೆ ಚೆನ್ನಾಗಿ ಬೆಂದಿರುತ್ತೆ. ನೀವು ಕುಕ್ಕರಲ್ಲಿ ಮಾಡೋದ್ರಿಂದ ಉಕ್ಕೋಗುತ್ತೆ ಆ ಥರ ಏನಾಗಲ್ಲ. ಗ್ಯಾಸ್ ಒಲೆ ಮೇಲೆಲ್ಲ ಚೆಲ್ಲುತ್ತೆ ಆ ಥರ ಏನಾಗಲ್ಲ. ಕುಕ್ಕರ್ನಲ್ಲಿ ಆರಾಮಾಗಿ ಅಲ್ಲೇ ನಿಂತ್ಕೊಂಡು ಬೇಯಿಸ್ಬೇಕು ಅಂತ ಏನಿಲ್ಲ. ಲಿಡ್ ಕ್ಲೋಸ್ ಮಾಡಿ ಬೇರೆ ಏನಾದರೂ ಇದ್ದರೆ ಮಾಡ್ಕೋಬೋದು, ಬೇರೆ ಕೆಲಸ ಇದ್ದರೆ ಮಾಡ್ಕೋಬೋದು. ನೋಡಿ ನೋಡ್ತಾ ಇರ್ಬೋದು ನೀವು. ನಾನು ಯಾವ ಎಣ್ಣೆ ಹಾಕಿಲ್ಲ, ಏನಿಲ್ಲ, ತುಪ್ಪ ಹಾಕಿಲ್ಲ. ಆರಾಮಾಗಿ ಬೆಣ್ಣೆ ಥರ ಮುದ್ದೆ ಮಾಡ್ಬೋದು. ಯಾರೆಲ್ಲ ಫಸ್ಟು ಬಿಗಿನರ್ಸು ಈಗ ಕಲಿತಿದ್ದೀರ ಮುದ್ದೆನ, ನೋಡಿ ಸಿಂಪಲಾಗಿ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ನಾನು ಎಲ್ಲೂ ಪಾಸ್ ಮಾಡಿಲ್ಲ ವಿಡಿಯೋನ, ಯಾಕೆಂದರೆ ನಿಮ್ಗೆ ಗೊತ್ತಾಗಬೇಕು ಯಾವ ಥರ ಮುದ್ದೆ ಬಂದಿದೆ ಅಂತ. ನಾನು ಎಲ್ಲೂ ಸ್ಕಿಪ್ ಮಾಡಿದೆ. ನೋಡಿ ದಯವಿಟ್ಟು ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಆಗ್ದೇ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನಷ್ಟು ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ. ತುಂಬ ಸಿಂಪಲ್ಲಾಗಿ ಹೇಗೆ ಮಾಡೋದು, ತುಂಬ ಹೆಲ್ದಿ ರೆಸಿಪಿಗಳು ಎಲ್ಲ ಶೇರ್ ಮಾಡ್ತೀನಿ. ನೋಡಿ ಈ ಥರ ಚೆನ್ನಾಗೆಲ್ಲನೂ ಹೊಂದಿಸ್ಕೋಬೇಕು. 1 ಗಂಟೆ ಆಗಲ್ಲ. ತುಂಬ ಹಿಟ್ಟೂ ಅಷ್ಟೇ ಚೆನ್ನಾಗಿ ಬೆಂದಿರುತ್ತೆ. ನಿಮಗೆ ಅಳತೆ ನೋಡಿ ಇಷ್ಟು ಸಾಕು. ಇನ್ನೂ ತೆಳುಬೇಕು ಅಂತ ಅಂದರೆ 2 ಲೋಟ ಹಾಕಿ ನೀರು ಸಾಕು. ಇಷ್ಟೇ, ಇನ್ನೂ ಗಟ್ಟಿ ಬೇಕು. ಗಟ್ಟಿಯೇನಾಗಲ್ಲ, ಸಾಕು ಇಷ್ಟೇ. ಕೆಲವರು ತೆಳುಗೆ ಇಷ್ಟಪಡ್ತಾರೆ ಮುದ್ದೆನ. ಆ ಥರದವ್ರಿಗೆ ಸ್ವಲ್ಪ ನೀರು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಅಷ್ಟೇ ಸಾಕು. ನಾನು ತೋರಿಸಿರೋ ಅಳತೆನಲ್ಲೇ ಮಾಡಿ. ಮುದ್ದೆ ಸಾಕು ಅನಿಸುತ್ತೆ ಇಷ್ಟೇ. ನೋಡಿ ಚೆನ್ನಾಗಿ ಗಂಟೆಲ್ಲ ಹೋಗಿದೆ. ನಾನು ಎಲ್ಲೂ ಸ್ಕಿಪ್ ಮಾಡಿಲ್ಲ, ಮೀನ್ಸ್ ಪಾಸ್ ಮಾಡಿಲ್ಲ. ನೋಡಿ ಗಂಟೆಲ್ಲಿ ನಿಮ್ಗೆ ಗೊತ್ತಾಗಬೇಕು ಇಲ್ಲಿ ಯಾವ ಥರ ಬಂದಿದೆ ಕುಕ್ಕರ್ನಲ್ಲಿ ಮುದ್ದೆ ಅಂತ. ತುಂಬ ಈಸಿ. ಮುದ್ದೆ ಮಾಡುವಾಗ ಗಂಟಾಗೋದು ಮತ್ತು ಬೇಯದೇ ಇರೋದು ಇದೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಹೆಂಗೆ ಮಾಡಿದ್ರೂ ಮುದ್ದೆ ಮಾಡೋಕ್ಕಾಗಲ್ಲ, ಗಂಟುಗಳಾಗುತ್ತೆ ಅನ್ನೋರಿಗೆ ಮುದ್ದೆ ಈ ವಿಡಿಯೋ ಮಾಡಿರೋದು ಮುದ್ದೆದು. ನೋಡಿ ಯಾವ ಥರ ಬಂದಿದೆ ಅಂತ. ಏನಿಲ್ಲ, ಈಗ ಒಂದು ಮುದ್ದೆ ಕಟ್ಟೋದಕ್ಕೆ ಒಂದು ಮಣೆ ತೊಗೊಂಡಿದ್ದೀನಿ. ನೋಡಿ ಚೆನ್ನಾಗಿರುತ್ತೆ ಕುಕ್ಕರ್ನಲ್ಲಿ ಮಾಡೋದ್ರಿಂದ. ಪಾತ್ರೆಯಲ್ಲಿ ಮಿಸ್ ಆಗೋ ಚಾನ್ಸಸ್ ಇರುತ್ತೆ, ಗಂಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಕುಕ್ಕರ್ನಲ್ಲಿ ಈಸಿಯಾಗಿ ಮಾಡ್ಬೋದು. ಅನ್ನ ಹೇಗೆ ಮಾಡ್ತೀವೋ ಅದೇ ಥರ ಮುದ್ದೆನೂ ತುಂಬ ಸಿಂಪಲ್ಲಾಗಿ
ಈಸಿಯಾಗಿ ಒಂದು ಗಂಟಿಲ್ಲದೆ ಬೆಣ್ಣೆ ಥರ ಮಾಡ್ಬೋದು ನೋಡಿ. ಇಲ್ಲೇ ಹಿಂಗೆ ಮಾಡೋದ್ರಿಂದ ಗಂಟುಗಳಿದ್ದರೆ ಅಲ್ಲೇ ಸಿಕ್ಕಾಕೊಳ್ಳುತ್ತೆ ನೋಡಿ. ಒಂದು ಗಂಟಾಗಿಲ್ಲ. ಈ ಥರ ಶೇಪಲ್ಲಿ ಮಾಡಿಕೊಂಡು ಇದು 2 ಮುದ್ದೆ ಆಗುವಷ್ಟು ಅಷ್ಟೇ ಮಾಡ್ಕೊಂಡಿರೋದು. ಮತ್ತು ಮುದ್ದೆ ಕುದಿಯುವಾಗ 2 ಅಡಿ ಉಪ್ಪು ಹಾಕಿದ್ರೂ ಆಗುತ್ತೆ. ಗಂಟು ಏನಾದರೂ ಸಿಕ್ತು ಅಂದರೆ ಆಲ್ಮೋಸ್ಟ್ ಇದರಲ್ಲಿ ಗಂಟು ಆಗಲ್ಲ. ನಾನು ಮಾಡಿರೋದ್ರಲ್ಲಿ ನೋಡಿ ಒಂದು ಗಂಟಿಲ್ಲ, ಚೆನ್ನಾಗಿ ಬಂದಿದೆ, ಚೆನ್ನಾಗಿದೆ ನೋಡಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮುದ್ದೆ ಅಂತ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ನೆಕ್ಸ್ಟು ನಾನು ಒಳ್ಳೊಳ್ಳೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ, ಹೆಲ್ದಿ ರೆಸಿಪಿಗಳನ್ನ ಅಪ್ಲೋಡ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮುದ್ದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೆಣ್ಣೆ ಥರ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.